ಗುರುಗಳೇ, ನಾನು ನಿಮ್ಮ ಎಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗಲ್ಲಿ. ಸೊ ನಾನಿರೋದು ಟ್ರೈನ್ ನಂಬರ್ 2222 ಅಲ್ಲಿ CR ರಾಜಧಾನಿ ದಿಲ್ಲಿಯಿಂದ ಮುಂಬೈಗೆ ಹೋಗುತ್ತೆ. ಪಾರ್ಟ್ 1 ನಾನು ನಿಮ್ಗೆ ತೋರಿಸಿದೆ. ಐ ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು. ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ ಬನ್ನಿ. ಪಾರ್ಟ್ 1ನಲ್ಲಿ ನಿಮಗೆ ಓವರ್ಟೇಕ್ಸು, ಕ್ರಾಸಿಂಗ್ಸ್ ಎಲ್ಲ ತೋರಿಸಿದೆ. ಪಾರ್ಟ್ 1 ನಾನು ಝಾನ್ಸಿ ಹತ್ರ ಎಂಡ್ ಮಾಡಿದೆ. ಸೊ ಪಾರ್ಟ್ 2 ತಿರ್ಗಾ ನಾನು ಝಾನ್ಸಿಯಿಂದನೇ ಸ್ಟಾರ್ಟ್ ಮಾಡ್ತಿರೋದು. ಸದ್ಯಕ್ಕೆ ನಾವು ಝಾನ್ಸಿಯಿಂದ ಹೊರಟ್ಬಿಟ್ಟಿದ್ದೀವಿ. ಈ ಪಾರ್ಟು ಸಖತ್ತಾಗಿರುತ್ತೆ, ಯಾಕಂದರೆ ಇಗತ್ಪುರಿ ಘಾಟ್ ಎಲ್ಲ ನಿಮ್ಗೆ ತೋರಿಸ್ಬೇಕು. ಸೊ ವಿಡಿಯೋನ ಇನ್ನು ಮುಂದೆ ನೋಡಿ. ನೀವು ನೋಡ್ಬೋದು, ನಾವು ಓವರ್ಟೇಕ್ ಮಾಡ್ತೀವಿ ಚಂಡೀಗಢ ಮಧುರೈ ಎಕ್ಸ್ಪ್ರೆಸ್ನ. ನಿಮ್ಗೆ ಆಲ್ರೆಡಿ ಪಾರ್ಟ್ 1 ವಿಡಿಯೋ ಅಲ್ಲಿ ಹೇಳಿದೆ. ನಾವು ಹೊರಟ್ಬಿಟ್ಟಿದ್ದೀವಿ ಝಾನ್ಸಿ ಜಂಕ್ಷನಿಂದ. ಸರಿ, ಮತ್ತೆ ಬನ್ನಿ ನೋಡೋಣ ಬೆಡ್ಡಿಂಗ್ ಫೆಸಿಲಿಟಿ ಹೆಂಗಿರುತ್ತೆ. ಯಾಕಂದರೆ ಫಸ್ಟ್ ಎಸಿಯಲ್ಲಿ ನೀವು ಪ್ರಾಪರ್ ಬೆಡ್ ಥರನೇ ಅನ್ಸೋದು ಗುರು ಮಲ್ಕೊಂಡ್ರೆ. ಸೊ ನೀವು ನೋಡ್ಬೋದು ಬೆಡ್ ಎಲ್ಲ ರೆಡಿ ನಮ್ದು. ಆ್ಯಕ್ಚುಲಿ ಅಲ್ಲಿ ನೀವು ಪಿಲ್ಲೋ ನೋಡ್ಬೋದು, ಅದಾದಮೇಲೆ ಬ್ಲ್ಯಾಂಕೆಟ್ ನೋಡ್ಬೋದು. ಸೊ ಬೆಡ್ಶೀಟ್ ಮೇಲೆ ಒಂದು ಬ್ಲ್ಯಾಂಕೆಟ್ ನಾನು ಹಾಕೊಳೋದು, ಮತ್ತು ಇನ್ನೊಂದು ಬ್ಲ್ಯಾಂಕೆಟ್ ನಾನು ಹಾಕೊಂಡ್ಬಿಡ್ತೀನಿ. ಮತ್ತು ನೋಡೋಕೆ ಹೋದರೆ ಸಿಂಗಲ್ ಬೆಡ್ ಥರ ಕಾಣ್ತಿದೆ ಗುರು. ಸಖತ್ತಾಗಿದೆ. ಫುಲ್ ಸ್ಪೇಸ್, ಅಲ್ಲವ್ರು ಫುಲ್ ಸ್ಪೇಷಿಯಸ್ ಆಗಿದೆ. ಒಬ್ಬರು ಆರಾಮಾಗಿ ಮಲ್ಕೊಬೋದು. ಮತ್ತು ಇನ್ನೊಂದು ಮಾತಾಡೋಕೆ ಹೋದರೆ ಯಾವ ಟ್ರೈನಲ್ಲೂ ನನ್ನ ಕಾಲು ಫುಲ್ ಹಿಡಿಯೋಲ್ಲ. ಲೈಕ್ ನನ್ನ ಕಾಲು ಸ್ಟ್ರೆಚ್ ಮಾಡೋಕ್ಕಾಗಲ್ಲ. ಸೈಡ್ ಲೋವರ್ ಸೈಡ್ ಅಪ್ಪರ್ ಅಂತೂ ಫುಲ್ ಫೋಲ್ಡ್ ಮಾಡಿ ನಾನು ಮಲ್ಕೊಬೇಕಾಗತ್ತೆ. ಲೋವರು ಮಿಡಲ್ ಅಪ್ಪರಲ್ಲಿ ನನ್ನ ಕಾಲು ಆಚೆನೇ ಬಂದುಬಿಡುತ್ತೆ. ಸೊ ಇದ್ರಲ್ಲಿ ನೋಡೋಣ ಆಗುತ್ತೋ ಇಲ್ಲ ಅಂತ, ಫುಲ್ ಫಿಟ್ ಆಗ್ತೀನೋ ಇಲ್ಲ ಅಂತ. ಮಲ್ಕೊಂಬಿಟ್ಟಿದ್ದೀನಿ ಗುರು. ನಾನು ಶಾಕ್ ಆಗಿಬಿಟ್ಟಿದ್ದೀನಿ. ಯಾಕಂದರೆ ನೀವು ನೋಡೋಕೆ ಹೋದರೆ ನನ್ನ ಫುಲ್ ಕಾಲು ಸ್ಟ್ರೆಚ್ ಆಗಿದೆ. ಎಲ್ಲೂ ಏನೂ ಬೆಂಡ್ ಆಗ್ತಿಲ್ಲ, ಏನೂ ಟಚ್ ಆಗ್ತಿಲ್ಲ. ಸೊ ಲಿಟ್ರಲಿ ಶಾಕ್ಡು. ಥರ್ಡ್ AC ಮತ್ತು ಸ್ಲೀಪರಲ್ಲಂತೂ ಆಗೋದೇ ಇಲ್ಲ ನನಗೆ. ಸೆಕೆಂಡ್ AC ನಾನು ಹೋಗಿದ್ದೀನಿ, ಬಟ್ ಇನ್ನೂ ಕಂಪೇರ್ ಮಾಡಿಲ್ಲ ಯಾವಾಗಲೂ. ಬಟ್ ಇದು ನೋಡಿ ಫಸ್ಟ್ ACಯಲ್ಲಿ ನಂಗೆ ತುಂಬ ಖುಷಿ ಆಯ್ತು ಗುರು. ಮಾರ್ನಿಂಗ್ ನಿಮ್ಮೆಲ್ರಿಗೂ ಗುಡ್ ಮಾರ್ನಿಂಗ್ ಜಲ್ಗಾವಿಂದ. ಆ್ಯಕ್ಚುಲಿ ನಾನು ರಾತ್ರಿ ಭೋಪಾಲ್ ಕವರ್ ಮಾಡೋಂತಿದ್ದೆ, ಮಲ್ಕೊಂಬಿಟ್ಟೆ. ಅದು ರಾತ್ರಿ ಅರೌಂಡ್ 1 o'clock ಬಂತು. ಸೊ ಅದಕ್ಕೆ ಕವರ್ ಮಾಡೋಕ್ಕಾಗಲಿಲ್ಲ. ಸೊ ಜಲ್ಗಾವ್ಗೆ ಬರೋ ಟೈಮಿಂಗ್ ನಮ್ಮದು 5:48 ಬಂದಿದ್ದೀವಿ. ಸದ್ಯಕ್ಕೆ 6 ಗಂಟೆಗೆ. ಇಲ್ಲಿ 2 minutes ಸ್ಟಾಪ್ ಅಷ್ಟೇ. ಇಲ್ಲಿಂದ ನಿಮಗೆಲ್ಲ ಇವಾಗ ಕವರ್ ಮಾಡಿ ತೋರಿಸೋಣ. ನೋಡ್ಬೋದು 4th ಇಯರ್ ಅಂತ ಹಾಕಿದ್ದಾರೆ ರಾಜಧಾನಿ ಎಕ್ಸ್ಪ್ರೆಸ್ಸು. ಬಟ್ ಎಷ್ಟನೇ ಇಯರ್ ಕಂಪ್ಲೀಟ್ ಮಾಡಿದೆ ಅಂತ ನನ್ನ ಕಮೆಂಟಲ್ಲಿ ನೀವು ತಿಳಿಸಿ. ಇದು ನಮ್ಮ ಟ್ರೈನು ಅಪ್ರಾಕ್ಸಿಮೇಟ್ಲಿ 4 minutes ಸ್ಟಾಪ್ ಕೊಟ್ಟಾಗ ಮೇಲೆ ಹೊರಟ್ಬಿಟ್ಟಿದೆ ಜಲ್ಗಾಂವ್ ಸ್ಟೇಷನಿಂದ. ಆ್ಯಕ್ಚುಲಿ ಒಂದು ಮಿಸ್ಟೇಕ್ ಆಗಿಬಿಡ್ತು ಜಲ್ಗಾಂವ್ ಸ್ಟೇಷನ್ ಹತ್ರ. ನಾನು ಫಸ್ಟ್ ಪಾರ್ಟಲ್ಲಿ ನಿಮಗೆ ಒಂದು ಟೈಮ್ ಟೇಬಲ್ ತೋರಿಸಿದೆ. ಸೊ ಅದು ಅಲ್ಲೇ ಟೈಮ್ ಟೇಬಲು, ಇನ್ನೂ ಅಪ್ಡೇಟ್ ಮಾಡಿಲ್ಲ ಅವರು. ಸೊ ಅದರಿಂದ ಟೈಮಿಂಗ್ಸ್ ನೋಡಿ ನಾನು ಜಲ್ಗಾವ್ದು ಅಪ್ಡೇಟ್ ಕೊಟ್ಬಿಟ್ಟೆ. ಆ್ಯಕ್ಚುಲಿ ಜಲ್ಗಾಂವ್ ಬರೋ ಟೈಮು 5:38, 5:48 ಅಲ್ಲ. ಸೊ ಇಲ್ಲಿ 22 minutes ಡಿಲೇ ನಾವು ಬಂದ್ರಿ ಜಲ್ಗಾವ್ಗೆ. ಮತ್ತು ಇಲ್ಲಿ 2 ನಿಮಿಷ ಸ್ಟಾಪ್ ಅಷ್ಟೇ. 5:38 ಬರುತ್ತೆ, 5:40 ಹೊರಟ್ಬಿಡುತ್ತೆ. ಸದ್ಯಕ್ಕೆ ಮಾರ್ನಿಂಗ್ ಕಾಫಿ ಬಂದುಬಿಟ್ಟಿದೆ. ಆ್ಯಕ್ಚುಲಿ ಚಾಯ್ ಆಪ್ಷನ್ ಇತ್ತು. ನಾನು ರಿಕ್ವೆಸ್ಟ್ ಮಾಡಿ ಕಾಫಿ ಕೇಳಿದೆ. ಸೊ ಕಾಫಿ ತೊಗೊಂಬಂದರು. ಕಾಫಿ ಮಾಡಿದ್ದಾರೆ. ಅವ್ರು ಹೇಳಿದ್ರು ಸ್ಟ್ರಾಂಗ್ ಇದ್ದಿಲ್ಲ ಅಂದರೆ ಇನ್ನೊಂದು ಸ್ಯಾಶೆ ಮಿಕ್ಸ್ ಮಾಡ್ಕೊಂಬಿಡಿ ಮೇಲೆಯಿಂದ. ಸೊ ನೋಡೋಣ. ಅದಾದಮೇಲೆ ನಮ್ಗೆ ಶುಗರ್ ಇದೆ. ಅದಾದಮೇಲೆ ಇದು ಯೂನಿಬಿಕ್ ಅಂತೂ ಕಾನ್ಸ್ಟೆಂಟ್ ಗುರು. ಎಲ್ಲಾದರೂ ಇದು ಸಿಗತ್ತೆ. ಕಾನ್ಸ್ಟೆಂಟ್ ಆಗಿಬಿಟ್ಟಿದೆ. ಸರಿ, ಮತ್ತೆ ಟೇಸ್ಟ್ ಮಾಡೋಣ, ನೋಡೋಣ ಹೆಂಗಿದೆ. ಕಾಫಿ ಟೇಸ್ಟ್ ಮಾಡೋಣ, ನೋಡೋಣ ಕಾಫಿ ಹೆಂಗಿದೆ ಅಂತ. ಆ್ಯಕ್ಚುಲಿ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಸೊ ಸ್ಯಾಶೆ ಮಿಕ್ಸ್ ಮಾಡೋಣ ಮತ್ತು ಸ್ವಲ್ಪ ಶುಗರ್ ಮಿಕ್ಸ್ ಮಾಡೋಣ. ಸೊ ಸದ್ಯಕ್ಕೆ ನಾನು ಮಿಕ್ಸ್ ಮಾಡಿಬಿಟ್ಟೆ ಸ್ಯಾಶೆನ. ಯಾಕಂದರೆ ಸ್ಟ್ರಾಂಗ್ ಕಾಫಿ ಬೇಕಾಗುತ್ತೆ ನಿದ್ದೆಯಿಂದ ಎಚ್ಚರಿಕೆಗೆ. ಅದಾದಮೇಲೆ ಶುಗರ್ ಇದ್ದಿಲ್ಲ, ಟೇಸ್ಟ್ ಮಾಡೋಕ್ಕೆ ಶುಗರ್ ಇದ್ದಿಲ್ಲ. ಸೊ ಶುಗರ್ ಮಿಕ್ಸ್ ಮಾಡಿದ್ದೀನಿ. ಸೊ ನೀವು
ನೋಡೋಣ ಇವಾಗ ಟೇಸ್ಟ್ ಹೆಂಗಿರೋದಂತ. ಒಂದು ಸ್ವಲ್ಪ ಸ್ಟಿರ್ ಮಾಡ್ಕೊಳ್ಳೋಣ, ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ನಿಂಗೆ ರಿವ್ಯೂ ಕೊಡೋಣ. ಸದ್ಯಕ್ಕೆ ಪ್ರೀ ಮಿಕ್ಸ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಸಕ್ಕ ಸ್ಟ್ರಾಂಗ್ ಆಗಿಬಿಟ್ಟಿದೆ. ಸೊ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ನನ್ನ ಸ್ಲೀಪಿ ಮೂಡ್ ಸ್ವಲ್ಪ ಆಚೆ ಬರಬೇಕು, ಅದಕ್ಕೆ ಫುಲ್ ಸ್ಟ್ರಾಂಗ್ ಮಾಡಿದ್ದೀನಿ. ಸೊ ನಿಮ್ಗೆ ನಾನು ಸಿಗ್ತೀನಿ ನೆಕ್ಸ್ಟು ಯಾವಾಗ ಏನು ಸ್ಟಾಪ್ ಬರುತ್ತೆ, ನಾಸಿಕ್ ರೋಡ್ ಬರುತ್ತೆ. ಸೊ ಡೈರೆಕ್ಟಾಗಿ ನಾಸಿಕ್ ರೋಡು ಇಲ್ಲಾಂದರೆ ಯಾವುದಾದ್ರು ಓವರ್ಟೇಕ್ ಕ್ರಾಸಿಂಗ್ ಇದ್ದರೆ ಅಲ್ಲಿ ಸಿಗೋಣ ನಿಮಗೆ. Skipping Manmad Junction, overtaking Vande Bharat, Jalna Mumbai Vande Bharat. Jalna Mumbai Vande Bharat. ಇದು ನೀವು ನೋಡಿದ್ರಿ, ನಾವು ಇವಾಗ ಸ್ಕಿಪ್ ಮಾಡಿದ್ದು ಮನ್ಮಾಡ್ ಜಂಕ್ಷನು. ಮತ್ತು ಮನ್ಮಾಡ್ ಜಂಕ್ಷನಲ್ಲಿ ನಾವು ಓವರ್ಟೇಕ್ ಮಾಡಿದ್ರಿ ಜಾಲ್ನಾ CSMT ಮುಂಬೈ ವಂದೇ ಭಾರತ್ನ. ನೀವು ನೋಡಿದ್ರ ನಮ್ಮ ಟ್ರೈನ್ ಪ್ರಯಾರಿಟಿ ವಂದೇ ಭಾರತ್ಕಿಂತ ಜಾಸ್ತಿ ಪ್ರಯಾರಿಟಿ ಇವರು. ಇವಾಗ ನಾನು ಬರೀ ಇಗತ್ಪುರಿ ಘಾಟಿಗೆ ವೆಯ್ಟ್ ಮಾಡ್ತೀನಿ, ಯಾಕಂದರೆ ಮಾನ್ಸೂನೆಲ್ಲ ಕವರ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ನೋಡೋಣ ಇಗತ್ಪುರಿ ಘಾಟ್ ಹೆಂಗಿರುತ್ತೆ. ತಮ್ಸಪ್ ಹಿಲ್ನ ನೋಡ್ಬೋದು. ಮನ್ಮಾಡ್ ಜಂಕ್ಷನ್ ಕ್ರಾಸ್ ಮಾಡಿದ ತಕ್ಷಣ ನಿಮ್ಗೆ ತಮ್ಸಪ್ ಹಿಲ್ ಕಾಣಿಸುತ್ತೆ. ಇದೊಂದು ಸಕ್ಕತ್ತಾಗಿ ವ್ಯೂ ಬರ್ತಿದೆ ಇದು. ಬ್ರೇಕ್ಫಾಸ್ಟ್ ಟೈಮ್ ಆಗಿಬಿಟ್ಟಿದೆ. ನೋಡೋಕೆ ಹೋದರೆ ಇದೇ ನಮ್ಮ ಬ್ರೇಕ್ಫಾಸ್ಟ್ ಐಟಮ್ಸು. ಕಾರ್ನ್ಫ್ಲೇಕ್ಸು, ಅದಾದಮೇಲೆ ಬ್ರೌನ್ ಬ್ರೆಡ್ಡು, ಅದಾದಮೇಲೆ ಬನಾನಾ, ಬಟರು, ಟೊಮ್ಯಾಟೊ ಸಾಸ್, ಟೊಮ್ಯಾಟೊ ಕೆಚಪ್ ಬೇಡ, ಜಾಮ್ ಇದೆ ಇಲ್ಲಿ, ಟೊಮ್ಯಾಟೊ ಜಾಮ್ ಇದೆ. ಅದಾದಮೇಲೆ ಇದರಲ್ಲಿ ಮಿಲ್ಕ್ ಬರುತ್ತೆ. ಸೊ ಮಿಲ್ಕಲ್ಲಿ ಇವರು ಜನರಲಿ ಮಿಲ್ಕು ಚಾಯ್ ಕಾಫಿಯಲ್ಲೆಲ್ಲ ಇವರು ಶುಗರ್ ಮಿಕ್ಸ್ ಮಾಡಲ್ಲ. ಯಾಕಂದರೆ ಸ್ವಲ್ಪ ಜನಕ್ಕೆ ಶುಗರ್ ಕಡಿಮೆ ಇಷ್ಟ, ಸ್ವಲ್ಪ ಜನಕ್ಕೆ ಶುಗರ್ ಜಾಸ್ತಿ ಇಷ್ಟ, ಸ್ವಲ್ಪ ಜನ ವಿದೌಟ್ ಶುಗರ್ ಕುಡಿತಾರೆ. ಅದಕ್ಕೆ ಕಾರ್ನ್ಫ್ಲೇಕ್ಸು ಮಿಲ್ಕ್ ಮಿಕ್ಸ್ ಆಗಿದೆ. ಸದ್ಯಕ್ಕೆ ನಾನು ತಿಂತೀನಿ, ಯಾಕಂದರೆ ನಾಸಿಕ್ ರೋಡ್ ಬರೋಕ್ಕೆ ಹೋಗ್ತಿದೆ, ಅದು ಬೇಗ ಬೇಗ ಕವರ್ ಮಾಡಬೇಕು. ನೋಡೋಕೆ ಹೋದರೆ ಕಾರ್ನ್ಫ್ಲೇಕ್ಸ್ ಆದಮೇಲೆ ನಮಗೆ ಪೋಹ ಕೊಟ್ಟಿದ್ದಾರೆ. ಅದಾದಮೇಲೆ ಇಲ್ಲಿ ಉಪ್ಮಾ ಇದೆ, ಕಟ್ಲೆಟ್ ಇದೆ, ಬಾಯ್ಲ್ಡ್ ವೆಜ್ಜಿಸ್ ಇದೆ, ಆಮ್ಲೆಟ್ ಇದೆ. ಸೊ ನಿಮ್ಗೆ ಏನು ಬೇಕು ಅದು ನೀವು ರಿಕ್ವೆಸ್ಟ್ ಮಾಡಿ. ಲೈಕ್ ಒಂದು ಆಪ್ಷನ್ ಇರುತ್ತೆ, ಬಟ್ ನೀವು ರಿಕ್ವೆಸ್ಟ್ ಮಾಡಿದ್ರೆ ಅವರು 4 ಆಪ್ಷನ್ ನಿಮ್ಗೆ ಕೊಡ್ತಾರೆ. ಸೊ ನಾವು ರಿಕ್ವೆಸ್ಟ್ ಮಾಡಿದ್ವಿ, ನಮ್ಗೆ ಕೊಟ್ಟರು. ಸೊ ರಿಕ್ವೆಸ್ಟ್ ಮಾಡಿ, ಟ್ರಾವೆಲ್ ಮಾಡ್ತೀನಿ ನನಗೆ ಬೇಕು ಅಂತ ಮಾತಾಡೋಕ್ಕೆಲ್ಲ ಅವ್ರಿಗೂ ರೆಸ್ಪೆಕ್ಟ್ ಕೊಡಿ. ಅವ್ರು ನಿಮಗೆ ಪ್ರಾಪರಾಗಿ ರೆಸ್ಪೆಕ್ಟ್ ಕೊಡ್ತಾರೆ. ನೀವು 1 ಟೈಮ್ ರೆಸ್ಪೆಕ್ಟ್ ಕೊಟ್ಟರೆ ಅವ್ರು ನಿಮಗೆ 4 to 5 ಟೈಮ್ಸ್ ರೆಸ್ಪೆಕ್ಟ್ ರಿಟರ್ನಲ್ಲಿ ಕೊಡ್ತಾರೆ. ಸರಿನಾ? ರೆಡಿ ಆಗಿದೆ ನಮ್ಮದು. 1 ಬೈಟ್ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೀನಿ. ಬ್ರೆಡ್ ಬಟರ್ ಜಾಮೂನ್ ತುಂಬ ವರ್ಷ ಆದಮೇಲೆ ತಿಂತೀನಿ. ಜನರಲಾಗಿ ಬ್ರೆಡ್ ಬಟರ್ ಜಾಮ್ ಹೆಂಗೆ ಟೇಸ್ಟ್ ಆಗುತ್ತೆ ಸೇಮ್ ಹಂಗೆ ಆಗ್ತಿದೆ. ಅದಾದಮೇಲೆ ಇಲ್ಲಿ ನಮ್ಮದೆಲ್ಲ ಬೇರೆ ಬೇರೆ ಆಪ್ಷನ್ ಇದೆ. ಸೊ ಇದು ಉಪ್ಮಾ ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿದೆ. ಒಂದು ಕೆಲಸ ಮಾಡ್ತೀನಿ, ನಾನು ಫುಲ್ ಮುಗಿಸ್ಬಿಡ್ತೀನಿ, ಆಮೇಲೆ ನಿಮಗೆ ಓವರ್ ಆಲ್ ರಿವ್ಯೂ ಕೊಡ್ತೀನಿ.
ನಾವು ರೀಚ್ ಆಗಿದ್ದೀವಿ ನಾಸಿಕ್ ರೋಡ್ ರೈಲ್ವೆ ಸ್ಟೇಷನ್ನು. ಇದಾದ್ಮೇಲೆ ನಮ್ಮ ಇಗತ್ಪುರಿಗೆ ಹಾರ್ಟು ಸ್ಟಾರ್ಟ್ ಆಗುತ್ತೆ ಇನ್ನು ಸ್ವಲ್ಪ ಮುಂದೆಯಿಂದ. ಇಲ್ಲಿ ಬರೋ ಟೈಮು 8:08, 2 ಮಿನಿಟ್ಸ್ ಸ್ಟಾಪು 8:10ಗೆ ಹೊರಟ್ಬಿಡ್ತೀವಿ. ಬಟ್ ನಮ್ಮ ಟ್ರೈನ್ ಬಂದಿದೆ 18 ಮಿನಿಟ್ಸ್ ಡಿಲೇ, 8:26 ಬಂದಿದೆ. ನೋಡೋಕೆ ಹೋದರೆ ನಮ್ಮ ನಾಸಿಕ್ ರೋಡ್ ರೈಲ್ವೆ ಸ್ಟೇಷನ್ ಈ ಥರ ಕಾಣಿಸುತ್ತೆ. ಈ ಸದ್ಯಕ್ಕೆ ನಾವು ನಾಸಿಕ್ ರೋಡ್ ರೈಲ್ವೆ ಸ್ಟೇಷನಿಂದ ಡಿಪಾರ್ಟ್ ಆಗಿದ್ದೀವಿ. ಜಬಲ್ಪುರ್ ಮುಂಬೈ ಗರೀಬ್ ರಥ್ ನೀವು ನೋಡ್ಬೋದು. ಇದನ್ನು ನಾವು ಸದ್ಯಕ್ಕೆ ಓವರ್ಟೇಕ್ ಮಾಡ್ತಿದ್ದೀವಿ. ಹೋದರೆ ಸ್ವಲ್ಪ ದಿನ ಹಿಂದೆ ಇದರಲ್ಲೇ ಹಾವು ಸಿಕ್ಕಿತ್ತು, ಡ್ಯಾನ್ಸಿಂಗ್ ಹಾವು. ಸೊ ಆ ಕೋಚ್ನೇ ಯಾವುದೋ ಒಂದು ಸ್ಟೇಷನಲ್ಲಿ ಹೋಗಿ ಡಿಟ್ಯಾಚ್ ಮಾಡಿಬಿಟ್ರು. ಸೊ ಅದಾದಮೇಲೆ ಇದನ್ನು ಓಡಿಸಿದ್ರು. ಎಲ್ಲೋ ಒಂದು ಘಾಟಲ್ಲಿ ಹಾವು ಬಂದು ಮರದಿಂದ ಒಳಗಡೆ ಬಂದ್ಬಿಡ್ತಂತೆ. ಸೊ ಆ ಕೋಚ್ ಫಸ್ಟ್ ಖಾಲಿ ಮಾಡಿಸಿ ಯಾವುದೋ ಒಂದು ಸ್ಟೇಷನ್ ತಲುಪಿ ಅಲ್ಲಿ ಫುಲ್ಲು ಆ ಕೋಚ್ನೇ ಡಿಟ್ಯಾಚ್ ಮಾಡಿ ಆಮೇಲೆ ಇವರು ಮುಂದೆ ಹೊರಟಿದ್ರು. ಇದು ಸದ್ಯಕ್ಕೆ ನಾವು ಇಗತ್ಪುರಿ ಔಟ್ರಲ್ಲಿ ಸ್ಲೋ ಆಗಿಬಿಟ್ಟಿದ್ದೀವಿ. ಇಗತ್ಪುರಿ ಹತ್ರ ನೀವು ಕ್ರಾಸಿಂಗ್ ನೋಡಿದ್ರಿ, ಇದು ಬಂದು ತುಳಸಿ ಎಕ್ಸ್ಪ್ರೆಸ್ ಕ್ರಾಸಿಂಗ್ ಇತ್ತು. ಇದು ಹೋಗೋದು ಮುಂಬೈನ LTT ಇಂದ ಅಯೋಧ್ಯೆ ಕ್ಯಾಂಟ್ವರೆಗೂ. ಇಗತ್ಪುರಿ ಸ್ಟೇಷನ್ ಎಂಟ್ರ್ ಆಗೋಕ್ಕಿಂತ ಮುಂಚೆ ನಿಮಗೆ ನಾನು ತುಳಸಿ ಎಕ್ಸ್ಪ್ರೆಸ್ ಸ್ಕಿಪ್ ತೋರಿಸಿದೆ. ಇಗತ್ಪುರಿ ಸ್ಟೇಷನ್ ಸ್ಕಿಪ್ ಆದಮೇಲೆ ನಿಮಗೆ ಇವಾಗ ಸದ್ಯಕ್ಕೆ ನಾನು ತೋರಿಸಿದೆ ಖುಷಿನಗರ್ ಎಕ್ಸ್ಪ್ರೆಸ್ಸು. ಇದು ಓಡೋದು LTT ಮುಂಬೈಯಿಂದ ಗೋರಖ್ಪುರ್ವರೆಗೂ. ಸೊ ಅದನ್ನ 3 ಗೋರಖ್ಪುರ್ಗೆ ಹೋಗ್ತಿದೆ. ಅದಾದಮೇಲೆ ಮಾತಾಡೋಕೆ ಹೋದರೆ ನೀವು ಲಾಸ್ಟಲ್ಲಿ ನೋಡೋರಲ್ಲ 3 ಇಂಜನ್ಸ್ ಇತ್ತು, ಅದು ಬಂದು ಬ್ಯಾಂಕರ್ಸು. ಸೊ ಕಸಾರಾಯಿಂದ ಇಗತ್ಪುರಿಗೆ ಬಂದರೆ ಬ್ಯಾಂಕರ್ಸ್ ಅಟ್ಯಾಚ್ ಮಾಡ್ತಾರೆ, ಯಾಕಂದರೆ ಅಪ್ ಹಿಲ್ ಇರುತ್ತೆ. ಇಗತ್ಪುರಿಯಿಂದ ಕಸಾರಾಗೆ ಹೋದರೆ ಡೌನ್ ಹಿಲ್ ಇರುತ್ತೆ, ಅದಕ್ಕೆ ಬ್ರೇಕರ್ಸ್ ಅಟ್ಯಾಚ್ ಮಾಡ್ತಾರೆ. ಇಂಜಿನ್ ಮುಂದೆನೇ ಇಂಜಿನ್ ಅಟ್ಯಾಚ್ ಮಾಡ್ತಾರೆ. ಬಟ್ ಸದ್ಯಕ್ಕೆ ನಮ್ದು ಯಾವುದು ಅಟ್ಯಾಚ್ ಮಾಡಲ್ಲ, ಯಾಕಂದರೆ ನಮ್ಮ ಟ್ರೈನ್ ಓಡ್ತಿರೋದು ಪುಷ್ ಪುಲ್ ಟೆಕ್ನಾಲಜಿ ಮೇಲೆ. ಇದು ನೀವು ಒಂದು ಇಂಜಿನ್ ಮುಂದೆ ನೋಡ್ಬೋದು, ಇನ್ನೊಂದು ಇಂಜಿನ್ ಫುಲ್ ಹಿಂದೆ ನೋಡ್ಬೋದು ನೀವು.
ನಾವು ಸದ್ಯಕ್ಕೆ ಕಸಾರ ರೈಲ್ವೆ ಸ್ಟೇಷನ್ ಕ್ರಾಸ್ ಮಾಡಿದ್ದೀವಿ. ಸೊ ಕಸಾರ ಇಗತ್ಪುರಿ ಘಾಟು ಅಷ್ಟು ದೊಡ್ಡದೇನಿಲ್ಲ, ಚೆನ್ನಾಗಿದೆ. ಬಟ್ ನೋಡೋಕ್ಕೆ ಐ ಗೆಸ್ ಮಾನ್ಸೂನಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಬ್ರೇಕರ್ಸ್ ಹತ್ತು ಕಡೆಯಿಂದ ಯಾವ ಅಟ್ಯಾಚ್ ಆಗಿ ಬಂದಿರುತ್ತೆ, ಇಲ್ಲಿ ಕಸಾರ ಅಲ್ಲಿ ಟೆಕ್ನಿಕಲ್ ಸ್ಟಾಪ್ ಕೊಟ್ಟು ಅವರು ಡಿಟ್ಯಾಚ್ ಮಾಡ್ತಾರೆ. ಮತ್ತು ಬ್ಯಾಂಕರ್ಸ್ ಇಲ್ಲಿಂದ ಹತ್ತು ಕಡೆ ಹೋದರೆ ಲೈಕ್ ಟ್ರೈನ್ ಯಾವುದಾದ್ರು ಕಸಾರದಿಂದ ಇಗತ್ಪುರಿಗೆ ಹೋದರೆ ಬ್ಯಾಂಕರ್ಸ್ ಅಟ್ಯಾಚ್ ಮಾಡೋಕ್ಕೆ ಟೆಕ್ನಿಕಲ್ ಹಾಲ್ಟ್ ಬಂದು ಕಸಾರಲ್ಲಿ ಕೊಡ್ತಾರೆ. ತಿರ್ಗಾ ಇಗತ್ಪುರಿಯಲ್ಲಿ ಅದೆಲ್ಲ ಡಿಟ್ಯಾಚ್ ಆಗಿಬಿಡುತ್ತೆ. ನಾನು ಬಂದುಬಿಟ್ಟಿದ್ದೀನಿ ಬಾತ್ರೂಮ್ ಒಳಗಡೆ. ಎಲ್ಲಿ ಸ್ನಾನ ಮಾಡಿದೆ ಟ್ರೈನಲ್ಲಿ ನೀವು ನೋಡೋಕೆ ಹೋದರೆ ಇಲ್ಲಿ ವಾಶ್ ಬೇಸಿನ್ ಸಿಗುತ್ತೆ, ಅದಾದ್ಮೇಲೆ ನಿಮಗೆ ಹೀಟ್ರ್ ಇರುತ್ತೆ ಬಿಸಿನೀರಿಗೆ, ಇಲ್ಲಿ ಹ್ಯಾಂಡ್ ಶವರ್ ಸಿಗುತ್ತೆ, ಅದಾದ್ಮೇಲೆ ನಿಮಗೆ ಶವರ್ ಸಿಗುತ್ತೆ. ಸೊ ಹೇಳೋಕೆ ಹೋದರೆ ಟ್ರೈನಲ್ಲಿ ಸ್ನಾನ ಮಾಡೋ ಆಪ್ಷನ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಲೆವೆಲ್ಗಳು. ಅದಕ್ಕೆ ನಾನು ಸ್ನಾನ ಮಾಡ್ತೀನಿ, ಕೊಟ್ಟಿದ್ದೆ ನಾನು ಸ್ನಾನ ಮಾಡೋದು ನಿಮ್ಗೆ ತೋರಿಸಲ್ಲ, ಅದು ನನ್ನ ಪರ್ಸನಲ್. ಅದಾದಮೇಲೆ ನಾವು ಇವಾಗ ಕಲ್ಯಾಣ ಬರ್ತಿದೆ. ಸೊ ಪಟಾಪಟ್ ಸ್ನಾನ ಮಾಡ್ಬಿಡ್ತೀವಿ. ಇವಾಗ ಸಿಗ್ತೀನಿ ನಾನು ಕಲ್ಯಾಣಲ್ಲಿ. ಸ್ನಾನ ಮಾಡಿದಾಯಿತು, ನೀವು ನೋಡ್ಬೋದು ಡ್ರಾಪ್ಲೆಸ್ ಇನ್ನೂ ಬೀಳ್ತಿದೆ ಶವರಿಂದ. ನಿಮ್ಗೆ ಅನಿಸ್ತಿರ್ಬೋದು ನಾನು ಸ್ನಾನ ಮಾಡಿಲ್ಲ ಅಂತ. ಬಟ್ ಏನಾಯ್ತು ಅಂದರೆ ಟೀ ಶರ್ಟು ಟವಲ್ಲು ಬಿದ್ದೋಗ್ಬಿಡ್ತು ಕೆಳಗಡೆ, ಯಾಕಂದರೆ ಸ್ಪೇಸ್ ತುಂಬ ಕಂಜೆಸ್ಟೆಡ್ ಆಗಿದೆ, ಗಾಡಿ ತುಂಬ ಅಲ್ಲಾಗ್ತಿದೆ. ಸೊ ಅದು ಬಿದ್ದೋಯ್ತು, ಎಲ್ಲ ವೆಟ್ ಆಗಿಬಿಟ್ಟಿದೆ. ನೀರು ಇಲ್ಲೇ ಇನ್ನೂ ಇರುತ್ತೆ ನೋಡೋಕ್ಕೆ, ಔಟ್ಲೆಟ್ ಇನ್ನೂ ಹೊರಗೋಗಿಲ್ಲ. ಸೊ ಅದಕ್ಕೆ ನೀರೆಲ್ಲ ಇಲ್ಲೇ ಇತ್ತು, ಫುಲ್ ಬಿದ್ದೋಯ್ತು, ಎಲ್ಲ ಇದೆ. ಸೊ ತಿರ್ಗಾ ಇದೆ ಹಾಕೊಂಡ್ಬಿಟ್ಟೆ. ಅದಕ್ಕೆ ಕೂಪ್ಗೆ ಬಂದುಬಿಟ್ಟಿದ್ದೀನಿ. ಸೊ ಹೇಳಕ್ಕೆ ಹೋದರೆ ಚೆನ್ನಾಗಿತ್ತು ಸ್ನಾನ ಮಾಡಿ. ತಿರ್ಗಾ ಟಿ ಶರ್ಟ್ ಎಲ್ಲ ಬಿದ್ದೋಯ್ತು. ಮತ್ತು ಪ್ರೆಷರ್ ಕಡಿಮೆ ಇತ್ತು, ನಮ್ಮ ಶವರ್ದು ಹ್ಯಾಂಡ್ ಶವರ್ದು ಎರಡರಲ್ಲೂ ಪ್ರೆಷರ್ ಕಡಿಮೆ ಇತ್ತು. ಸೊ ನೀವು ಬೇಕಂದರೆ ಸ್ನಾನ ಮಾಡ್ಬೋದು ಆರಾಮಾಗಿ ಈ ಟ್ರೈನಲ್ಲಿ CR ರಾಜಧಾನಿಯಲ್ಲಿ. ಸದ್ಯಕ್ಕೆ ಕಲ್ಯಾಣ್ ಔಟ್ರು ಇಲ್ಲ, ಇನ್ನೂ ಕಲ್ಯಾಣ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಕಲ್ಯಾಣಲ್ಲಿ ಸಿಗೋಣ. ಇದು ನೋಡಿ, ಕಲ್ಯಾಣ್ ಸ್ಟೇಷನ್ ಹತ್ರ ಬಂದಿದ್ದ ತಕ್ಷಣ ನಮ್ಗೆ ಕಾಣಿಸ್ಬಿಟ್ಟಿದೆ ಲೋಕಲ್ ಮುಂಬೈದು ಜಾನ್. ಇದು ಲೋಕಲ್ ಬಂದು ನಾವು ತಲುಪಿಬಿಟ್ಟಿದ್ದೀವಿ ಕಲ್ಯಾಣ್ ಜಂಕ್ಷನ್ಗೆ. ಹೇಳೋಕೋದ್ರೆ ಇಲ್ಲಿ ಬರೋ ಟೈಮು 9:13. ನಾವು ಬಂದಿದ್ದೀವಿ 15 ಮಿನಿಟ್ಸ್ ಡಿಲೇ. ಮತ್ತು ಸ್ಟಾಪ್ ಮಾತಾಡೋಕೋದ್ರೆ 2 ನಿಮಿಷ ಸ್ಟಾಪ್ ಇಲ್ಲಿ. ಮತ್ತು ಇನ್ನು ಹೇಳೋಕೋದ್ರೆ ನೆಕ್ಸ್ಟ್ ಸ್ಟಾಪ್ ನಮ್ಮ ಡೈರೆಕ್ಟಾಗಿ ಬಂದು CSMT ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್, ಮುಂಬೈ ರೈಲ್ವೆ ಸ್ಟೇಷನ್. ಹೊರಟ್ಬಿಟ್ಟಿದ್ದೀವಿ ಕಲ್ಯಾಣ್ ಜಂಕ್ಷನಿಂದ. ನೀವು ನೋಡಿದ್ರಲ್ಲ 7 ಮಂದಿ ಏನಂತಾರದು ಡಾಗೀಸ್ ಇಳಿದ್ರು ಕಲ್ಯಾಣ್ ಜಂಕ್ಷನಲ್ಲಿ. ಸೊ ಡಾಗೀಸು ನೀವು ಫಸ್ಟ್ AC ಅಲ್ಲಿ ಆ್ಯಕ್ಚುಲಿ ಕ್ಯಾರಿ ಮಾಡ್ಬೋದು, ಲೈಕ್ ಟ್ರಾವೆಲ್ ಮಾಡಿಸ್ಬೋದು. ಅದ್ರ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಮಾಡಿ, ಸರಿನಾ? ಇನ್ನೂ ಇನ್ಫಾರ್ಮೇಷನ್ ನಿಮ್ಗೆ ಮುಂದೆ ಕೊಡ್ತೀನಿ. ಮತ್ತು ಮಾತಾಡೋಕೆ ಹೋದರೆ ಕೋಚ್ ಕಾಂಪೋಸಿಷನ್ ನಮ್ಮ ಟ್ರೈನ್ದು 12 ಥರ್ಡ್ AC ಇದೆ, 5 ಸೆಕೆಂಡ್ AC ಇದೆ, ಮತ್ತು ಒಂದೇ ಒಂದು ಫಸ್ಟ್ AC ಇದೆ. ಸದ್ಯಕ್ಕೆ ಆಲ್ಮೋಸ್ಟ್ ನಾವು CSMT ರೀಚ್ ಆಗಿದ್ದೀವಿ. ಹೇಳಕ್ಕೆ ಹೋದರೆ ಕೋಚ್ ಅಟೆಂಡರು, ಕೇಟ್ರಿಂಗ್ ಸರ್ವಿಸ್, IRCTC ಅವ್ರದ್ದು ಸಕ್ಕತ್ತಾಗಿತ್ತು. ಮತ್ತು ಊಟ ಕೂಡ ಚೆನ್ನಾಗಿತ್ತು, ನೆಕ್ಸ್ಟ್ ಲೆವೆಲ್ ಆಗಿತ್ತು ಊಟ ಎಲ್ಲ. ಸೊ ನಾವು ಖುಷಿಯಾಗಿದ್ರು ಫುಲ್ಲು, ಅವರು ಖುಷಿಯಾಗಿದ್ರು. ಮಾತಾಡೋದು ಲೈಕ್ ಅದೇ ಮ್ಯೂಚುವಲ್ ರೆಸ್ಪೆಕ್ಟ್ ಇದ್ದರೆ ಎಲ್ಲರೂ ಖುಷಿಯಾಗಿರ್ತಾರೆ. ಅದಕ್ಕೆ ನಮ್ಮ ಟ್ರೈನ್ ರೀಚ್ ಆಯಿತು CSMT ರೈಲ್ವೆ ಸ್ಟೇಷನ್ಗೆ.
ಇಲ್ಲಿ ಬರೋ ಟೈಮ್ ಇದ್ದಿದ್ದು 11:50. ನಾವು ಆನ್ ಟೈಮ್ ಬಂದಿದ್ದೀವಿ, ಎಲ್ಲ ಡಿಲೇ ಕವರ್ ಮಾಡಿದ್ದೀವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಈ ಸೀರೀಸ್ ಇನ್ನೂ ಎಂಡ್ ಆಗ್ತಿಲ್ಲ, ಇನ್ನೂ ವಿಡಿಯೋ ಬರೋದು ಬಾಕಿ ಇದೆ. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ. ಲೈಕ್, ಶೇರ್, ಕಮೆಂಟ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸರಿ, ಮತ್ತು ನಾನು ನಿಮ್ಗೆ ನೆಕ್ಸ್ಟ್ ಬ್ಲಾಗಲ್ಲಿ ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ.